ಆಮೇಲೆ ಈ ಹಾಡಿನ ಬಗ್ಗೆ ಇನ್ನೊಂದು ವಿಶೇಷ ಇದೆ. ನಾನು ಜೀವನ ಇಟ್ಕೊಂಡೇ ಬರ್ದಂಗಿದೆ. ದೀಪಕ್ ಮಧುವನಹಳ್ಳಿ ಅವರು ನೋಡಿ, ನನಗೆ ಮೊದಲನೇ ಲವ್ ವಿಫಲ ಆಗಿ ಡೈವರ್ಸ್ ಕೂಡ ಆಗ್ತಾ ಇದೆ. ಹಾಗೆ ನೋಡಿದ್ರೆ ನನ್ನ ಪರಿಸ್ಥಿತಿಗೆ ಈ ಹಾಡು ತುಂಬಾ ಚೆನ್ನಾಗಿ ಯೋಗ್ಯ ಅನ್ಸುತ್ತೆ. ಇದೆಲ್ಲ ನೋಡಿದಾಗ ನನಗೆ ಅನ್ಸೋದು ಇಷ್ಟಾದ್ಮೇಲೆ ಮುಚ್ಕೊಂಡಿರ್ಬೇಕಲ್ವಾ. ಇನ್ನೊಂದು ಮದುವೆ ಅದೇ, 2 ವರ್ಷದ ಮಗುನೂ ಇದೆ, ಇದೆಲ್ಲ ಬೇಕಿತ್ತೆ. ಈ ಹಾಡನ್ನ ಕಂಪೋಸ್ ಮಾಡಿರುವಂಥದ್ದು ನನ್ನ ಆತ್ಮೀಯ ರಾಗನಿಧಿ ಅನೂಪ್ ಸೀಳಿ. ಆತ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್, ಕಂಪೋಸರು, ಸಿಂಗರು. ಈಗ ಸೈಡಲ್ಲಿ ಹಾಡ್ತಿರಲ್ಲ ಅದು ಅವರೇನೆ. ಇದೆಲ್ಲ ಬಿಟ್ಬಿಟ್ಟು ಆತನ ಕೈಲಿ ಭರತನಾಟ್ಯಂ ಡ್ಯಾನ್ಸ್ ಮಾಡಿಸಿದ್ರೆ ಹೆಂಗಿರುತ್ತೆ. ಇನ್ನೊಂದು ಹೇಳ್ತೀನಿ, ಟ್ರಾಲ್ಸ್ ಮತ್ತು ಮೀಮ್ಸ್ ಹುಡುಗರಿಗೆ ಹಬ್ಬ ಸಿಕ್ಕಿದೆ, ಎಲ್ಲಾ ಕಡೆ ಬಳಕೆ ಮಾಡುವಂಥದ್ದು ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ದಯವಿಟ್ಟು ಬಳಸಿ. ಈ ಸಿನಿಮಾದಲ್ಲಿ ನಾನು ಆರ್ಟಿಸ್ಟ್ ಆಗಿದ್ರು ಕೂಡ ನಂಗೆ ₹1 ಕೊಡದೆ ಇವೆಲ್ಲ ಕೆಲಸ ಮಾಡಿಸಿದ್ದಾರೆ, ಆಕ್ಟ್ ಮಾಡಿಸಿಲ್ಲ. ಕಾರ್ಯಕ್ರಮದಲ್ಲಿ ಇವ್ರ ಬಗ್ಗೆ ಎಲ್ಲ ಮಾತಾಡೋದು ಮತ್ತು ಈ ಹಾಡನ್ನು ಬರೆದಿರುವಂಥದ್ದು ದೀಪಕ್ ಮಧುವನಹಳ್ಳಿ ಅಂತ ನಿರ್ದೇಶಕರು. ತಪ್ಪು ಮಾತಾಡ್ತಿದ್ದೀನಿ, ಇದೆಲ್ಲ ನಂಗೆ ಬೇಕಿತ್ತೆ. ಇದೆಲ್ಲ ಹೇಳುವಾಗ ಕಥೆಗಳು ಬ್ಯಾಕ್ ಗ್ರೌಂಡ್ ಅಲ್ಲಿ. ಈ ಚಿತ್ರದ ನಾಯಕನಾಗಿ ಕಥಾನಾಯಕನಾಗಿ ನಟಿಸಿರುವಂಥವರು ಗುರುನಂದನ್. ಆತ ಒಂದು ವಿಶೇಷವಾದ ಅಭಿನಯದಲ್ಲಿ ಚಿತ್ರದಲ್ಲಿ ತೊಡಕೊಂಡಿದ್ದಾರೆ. ಈ ಎಲ್ಲ ಸಮೃದ್ಧಿಗಳು ಇರುವಂತಹ ಚಿತ್ರ ರಾಜು ಜೇಮ್ಸ್ ಬಾಂಡ್. ಆ ಚಿತ್ರದ ಹಾಡಾಗಿದ್ದು ಬರುತ್ತೆ, ಕೇಳಿ ಹಾಡು. ಅಂತೋನಿ ದಾಸನ್ ಹಾಡಿದ್ದಾರೆ, ವಿಶೇಷವಾಗಿ ಹಾಡಿದ್ದಾರೆ. ಅವನು ತುಂಬ ಚೆನ್ನಾಗಿ. ಇದನ್ನು ನಾನು ಒಂದು 6 ತಿಂಗಳು ಹಿಂದೆ ನಾನು ಟ್ಯೂನ್ನ ಕೇಳಿದಾಗಲೇ ನಾನು ಅದನ್ನು ತುಂಬ ಇಂಪ್ರೆಸ್ ಆಗಿಬಿಟ್ಟಿತ್ತು. ಅದ್ಭುತವಾಗಿ ಬರ್ತಿದೆ ಸಾಂಗು ಅಂತ. ಎಲ್ಲ ಸಂದರ್ಭಕ್ಕೂ ಮೋಸ್ಟ್ಲಿ ನ್ಯೂಸ್ ಚಾನಲ್ಗಳು ನಾಳೆ ಯಾವ್ದಾದ್ರು ಸಂದರ್ಭ ಬಂದಾಗ ಅಲ್ಲಿ ಈ ಹಾಡು ಬಳಕೆ ಆಗೇ ಆಗುತ್ತೆ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಗೆಲ್ಲತ್ತೆ ಸಾಂಗು. ದಯವಿಟ್ಟು ನೀವುಗಳು ಕೇಳಿ ಎಂಜಾಯ್ ಮಾಡಿ. ಗುಡ್ ಲಕ್. ಆಮೇಲೆ ಈ ಹಾಡಿನ ಬಗ್ಗೆ ಇನ್ನೊಂದು ವಿಶೇಷ ಇದೆ. ನಾನು ಜೀವನ ಇಟ್ಕೊಂಡೇ ಬರ್ದಂಗಿದೆ. ದೀಪಕ್ ಮಧುವನಹಳ್ಳಿ ಅವರು ನೋಡಿ, ನನಗೆ ಮೊದಲನೇ ಲವ್ ವಿಫಲ ಆಗಿ ಡೈವರ್ಸ್ ಕೂಡ ಆಗ್ತಾ ಇದೆ. ಹಾಗೆ ನೋಡಿದ್ರೆ ನನ್ನ ಪರಿಸ್ಥಿತಿಗೆ ಈ ಹಾಡು ತುಂಬಾ ಚೆನ್ನಾಗಿ ಯೋಗ್ಯ ಅನ್ಸುತ್ತೆ. ಇದೆಲ್ಲ ನೋಡಿದಾಗ ನನಗೆ ಅನ್ಸೋದು ಇಷ್ಟಾದ್ಮೇಲೆ ಮುಚ್ಕೊಂಡಿರ್ಬೇಕಲ್ವಾ. ಇನ್ನೊಂದು ಮದುವೆ ಅದೇ, 2 ವರ್ಷದ ಮಗುನೂ ಇದೆ, ಇದೆಲ್ಲ ಬೇಕಿತ್ತೆ. ಈ ಹಾಡನ್ನ ಕಂಪೋಸ್ ಮಾಡಿರುವಂಥದ್ದು ನನ್ನ ಆತ್ಮೀಯ ರಾಗನಿಧಿ ಅನೂಪ್ ಸೀಳಿ. ಆತ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್, ಕಂಪೋಸರು, ಸಿಂಗರು. ಈಗ ಸೈಡಲ್ಲಿ ಹಾಡ್ತಿರಲ್ಲ ಅದು ಅವರೇನೆ. ಇದೆಲ್ಲ ಬಿಟ್ಬಿಟ್ಟು ಆತನ ಕೈಲಿ ಭರತನಾಟ್ಯಂ ಡ್ಯಾನ್ಸ್ ಮಾಡಿಸಿದ್ರೆ ಹೆಂಗಿರುತ್ತೆ. ಇನ್ನೊಂದು ಹೇಳ್ತೀನಿ, ಟ್ರಾಲ್ಸ್ ಮತ್ತು ಮೀಮ್ಸ್ ಹುಡುಗರಿಗೆ ಹಬ್ಬ ಸಿಕ್ಕಿದೆ, ಎಲ್ಲಾ ಕಡೆ ಬಳಕೆ ಮಾಡುವಂಥದ್ದು ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ದಯವಿಟ್ಟು ಬಳಸಿ. ಈ ಸಿನಿಮಾದಲ್ಲಿ ನಾನು ಆರ್ಟಿಸ್ಟ್ ಆಗಿದ್ರು ಕೂಡ ನಂಗೆ ₹1 ಕೊಡದೆ ಇವೆಲ್ಲ ಕೆಲಸ ಮಾಡಿಸಿದ್ದಾರೆ, ಆಕ್ಟ್ ಮಾಡಿಸಿಲ್ಲ. ಕಾರ್ಯಕ್ರಮದಲ್ಲಿ ಇವ್ರ ಬಗ್ಗೆ ಎಲ್ಲ ಮಾತಾಡೋದು ಮತ್ತು ಈ ಹಾಡನ್ನು ಬರೆದಿರುವಂಥದ್ದು ದೀಪಕ್ ಮಧುವನಹಳ್ಳಿ ಅಂತ ನಿರ್ದೇಶಕರು. ತಪ್ಪು ಮಾತಾಡ್ತಿದ್ದೀನಿ, ಇದೆಲ್ಲ ನಂಗೆ ಬೇಕಿತ್ತೆ. ಇದೆಲ್ಲ ಹೇಳುವಾಗ ಕಥೆಗಳು ಬ್ಯಾಕ್ ಗ್ರೌಂಡ್ ಅಲ್ಲಿ. ಈ ಚಿತ್ರದ ನಾಯಕನಾಗಿ ಕಥಾನಾಯಕನಾಗಿ ನಟಿಸಿರುವಂಥವರು ಗುರುನಂದನ್. ಆತ ಒಂದು ವಿಶೇಷವಾದ ಅಭಿನಯದಲ್ಲಿ ಚಿತ್ರದಲ್ಲಿ ತೊಡಕೊಂಡಿದ್ದಾರೆ. ಈ ಎಲ್ಲ ಸಮೃದ್ಧಿಗಳು ಇರುವಂತಹ ಚಿತ್ರ ರಾಜು ಜೇಮ್ಸ್ ಬಾಂಡ್. ಆ ಚಿತ್ರದ ಹಾಡಾಗಿದ್ದು ಬರುತ್ತೆ, ಕೇಳಿ ಹಾಡು. ಅಂತೋನಿ ದಾಸನ್ ಹಾಡಿದ್ದಾರೆ, ವಿಶೇಷವಾಗಿ ಹಾಡಿದ್ದಾರೆ. ಅವನು ತುಂಬ ಚೆನ್ನಾಗಿ. ಇದನ್ನು ನಾನು ಒಂದು 6 ತಿಂಗಳು ಹಿಂದೆ ನಾನು ಟ್ಯೂನ್ನ ಕೇಳಿದಾಗಲೇ ನಾನು ಅದನ್ನು ತುಂಬ ಇಂಪ್ರೆಸ್ ಆಗಿಬಿಟ್ಟಿತ್ತು. ಅದ್ಭುತವಾಗಿ ಬರ್ತಿದೆ ಸಾಂಗು ಅಂತ. ಎಲ್ಲ ಸಂದರ್ಭಕ್ಕೂ ಮೋಸ್ಟ್ಲಿ ನ್ಯೂಸ್ ಚಾನಲ್ಗಳು ನಾಳೆ ಯಾವ್ದಾದ್ರು ಸಂದರ್ಭ ಬಂದಾಗ ಅಲ್ಲಿ ಈ ಹಾಡು ಬಳಕೆ ಆಗೇ ಆಗುತ್ತೆ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಗೆಲ್ಲತ್ತೆ ಸಾಂಗು. ದಯವಿಟ್ಟು ನೀವುಗಳು ಕೇಳಿ ಎಂಜಾಯ್ ಮಾಡಿ. ಗುಡ್ ಲಕ್.